ರಾಮ್ ಒಳ್ಳೆ ನಿದ್ರೆಯಲ್ಲಿದ್ದ. ಸಡನ್ನಾಗಿ ಏನೋ ಭಾರವಾದ ವಸ್ತು ಬಂದು ಎದೆ ಮೇಲೆ ಬಿದ್ದ ಹಾಗೆ ಅನ್ನಿಸ್ತು. ರಾಮ್ ಕಣ್ಬಿಟ್ಟು ನೋಡ್ದ. ಸೀತಾ ನಿದ್ರೆಯಲ್ಲಿದ್ದಾಳೆ. ಅವಳು ತನ್ನ ಕಾಲನ್ನು ತಂದು ರಾಮ್ ಮೇಲೆ ಎದೆ ಮೇಲೆ ಇಟ್ಬಿಟ್ಟಿದ್ದಾಳೆ. ಅವನಿಗೆ ಶಾಕ್ ಆಯ್ತು. ಇದೇನಿದು, ಬೋರಿ ಥರ ಆ ಕಡೆ ತಿರುಗಿ ಮಲಗಿದವಳು ಕಾಲು ತಂದು ನನ್ನ ಮೇಲೆ ಇಟ್ಟಿದ್ದಾಳಲ್ಲ ಅಂತ ಬೈದ್ಕೊಳ್ತಾ ಆ ಕಾಲನ್ನು ಪಕ್ಕಕ್ಕೆ ತಳ್ಳಬೇಕು ಅಂದ್ಕೊಂಡ. ಆದರೆ ಲೈಟ್ ಬೆಳಕಿನಲ್ಲಿ ಅವಳ ಬೆಳ್ಳಗಿನ ಮೃದುವಾದ ಪಾದಗಳು ಮತ್ತು ಅವುಗಳ ಅಲಂಕರಿಸಿದ ಗೆಜ್ಜೆ ಅವನನ್ನು ಆಕರ್ಷಿಸಿದ್ವು. ರಾಮ ಅವುಗಳನ್ನ ಗಮನಿಸ್ದ. ಚೆನ್ನಾಗಿವೆ ಸೀತಾ ನಿನ್ನ ಪಾದಗಳು, ನೈಸ್ ಅಂದ. ಅಷ್ಟರಲ್ಲಿ ಗಾಬರಿ ಬಿದ್ದು ಒಂದು ವೇಳೆ ಅವಳಿಗೆ ಕೇಳಿಸ್ಬಿಡ್ತಾ ಅನ್ನೋ ಹಾಗೆ ನೋಡಿದಾಗ ಸೀತಾ ಮಾತ್ರ ಒಳ್ಳೆ ನಿದ್ದೆಯಲ್ಲಿದ್ದಾಳೆ. ಅದು ಗಮನಿಸಿ ನಾನು ನಿದ್ರೆ ಹಾಳು ಮಾಡಿ ತಾನು ಹ್ಯಾಪಿಯಾಗಿ ಮಲಗಿದ್ದಾಳೆ, ಎಷ್ಟೇ ಬೇಡ ಅಂದ್ಕೊಂಡು ನನ್ನ ಹೆಂಡತಿ ತಾನೆ, ಅದಕ್ಕೆ ನನ್ನ ಮೇಲೆ ಕಾಲಿಟ್ಟಿದ್ದಾಳೆ, ತಪ್ಪೇನಿದೆ ಅಂದ್ಕೊಳ್ತಾ ಅವಳ ಪಾದಗಳನ್ನ ಪಕ್ಕಕ್ಕೆ ಸರಿಸೋ ಮುನ್ನ ಒಂದು ಬೆಚ್ಚಗಿನ ಮುತ್ತು ಕೊಟ್ಟ ಅಷ್ಟೇ. ಅಂಗಾಲಿ ಗಿಲಿಗಿಲಿ ಆದಾಗ ಅನಿಸಿದ ತಕ್ಷಣ ಕಾಲುಗಳ ಹಿಂದಕ್ಕೆ ತೊಗೊಂಡು ಮುದ್ರಕೊಂಡು ಮಲಗಿದ್ಲು. ಅವ್ನು ಸಣ್ಣದಾಗಿ ನಕ್ಕು ಹಾಗೆ ಬಾ ದಾರಿಗೆ ಅಂತ ಪಕ್ಕಕ್ಕೆ ತಿರುಗಿ ಮಲಗ್ದ. ಸ್ವಲ್ಪ ಸಮಯ ಕಳೀತು. ಈ ಸಾರಿ ಮೇಡಮ್ ಇನ್ನೊಂದು ರೌಂಡ್ ಹೊಡೆದ ಹಾಗೆ ಇತ್ತ ಕಡೆ ಬಂದು ಬಲಗೈ ಅಂತಂದು ಅವನ ಮುಖದ ಮೇಲೆ ಬೀಳೋ ಹಾಗೆ ಮಾಡಿದ್ರು. ರಾಮ್ ಕಿರಿಕಿರಿಯಿಂದ ನೋಡ್ತಾ, ಸರಿಯಾಗಿ ಮಲಗಲ್ವೇ ಇವಳು, ಹೀಗೆ ರೌಂಡ್ಸ್ ಹೊಡಿತಾನೆ ಇರ್ತಾಳ ಅಂತ ಕೈಯನ್ನು ಪಕ್ಕಕ್ಕೆ ಇಡ್ತಾ ಆ ಕೈಗೆ ಬಳೆಗಳಿಲ್ಲ ಅನ್ನೋದನ್ನು ಗಮನಿಸ್ತಾ. ಆ ಸುಕುಮಾರಿ ಕೈಗಳು ಬಳೆಯಲ್ಲಿ ತನ್ನ ಹಣಕಿಸ್ತಿರುವಾಗ ಅನ್ನಿಸ್ತು. ರಾಮ್ ಫೀಲ್ ಆಗ್ತಾ ಈ ಕೈಯನ್ನು ಹಿಡಿದು ತನ್ನ ಎದೆಗೆ ನೇವರಿಸ್ತಾ ಏನೂ ಯೋಚಿಸ್ತಿದ್ರೆ ಅವಳ ಕೈಯನ್ನು ಹಿಡ್ಕೊಂಡಿದ್ದೆ. ರಾಮ್ ಹತ್ರಕ್ಕೆ ಸೀತಾ ಬಂದು ಅವನ ಹೃದಯದ ಮೇಲೆ ತಲೆ ಇಟ್ಲು. ರಾಮ್ಗೆ ಸಂತೋಷ ಆಯಿತು. ಸೀತಾ ಅಷ್ಟು ಹತ್ರ ಬರೋ ಅಷ್ಟರಲ್ಲೇ ರಿಲ್ಯಾಕ್ಸ್ ಆಗಿ ಏನೂ ತಿಳಿಯೋದು ಪ್ರಶಾಂತತೆ ಅವನಲ್ಲಿ ಮೂಡ್ತು. ಆ ಪ್ರಯತ್ನವಾಗ ಅವಳನ್ನ ಇನ್ನಷ್ಟು ಹತ್ರಕ್ಕೆ ತೊಗೊಂಡು ಎದೆಗೆ ಅಪ್ಕೊಳ್ತಾ, ನೀನು ನನ್ನ ಹೆಂಡತಿ, ನಂಗೆ ನೀನು ದೂರವಾಗಿದ್ದರೆ ಹೇಗೆ, ನಿನ್ನ ಹೀಗೆ ಪ್ರೊಟೆಕ್ಟಿವ್ ಆಗಿ ಅಪ್ಕೊಂಡ್ರೆ ತಪ್ಪೇನು, ನನ್ನಿಷ್ಟ ಅಂದ್ಕೊಳ್ತಾ ಎಷ್ಟೋ ಪ್ರೀತಿಯಿಂದ ಸೀತಾಳನ್ನು ಎದೆಗೆ ಅಪ್ಕೊಂಡ. ಸೀತಾಳಿಗೆ ಅದೆಲ್ಲ ಗೊತ್ತಾಗಲಿಲ್ಲ. ಒಳ್ಳೆ ನಿದ್ರೆಯಲ್ಲಿದ್ದಾಗ ಒಂದು ಬೆಚ್ಚಗಿನ ಆಸರೆ ಸಿಕ್ತು. ಅವಳ ಬೆಚ್ಚಗಿನ ಅಪ್ಪುಗೆಲ್ಲ ಕರಗಿ ಹೋಗ್ತಾ ಎಷ್ಟೋ ಪ್ರಶಾಂತವಾಗಿ ನಿದ್ದೆ ಮಾಡ್ತಾಯಿದ್ದಾಳೆ. ರಾಮ್ ಮಾತ್ರ ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡಲ್ಲ ಅನ್ನೋ ಅವಳನ್ನ ಸುತ್ತ ಹಿಡ್ಕೊಂಡು ನಿದ್ರೆ ಮಾಡ್ತಿರೋ ಸೀತಾಳನ್ನು ನೋಡ್ತಾ ನಿಂತ್ಬಿಟ್ಟ. ಹಾಗಿರೋದು ಅವನಿಗೆ ಎಷ್ಟೋ ಇಷ್ಟ ಆಯಿತು. ಮರುದಿನ ಬೆಳಗ್ಗೆ ಸೀತಾ ಕಂಡುಬಿಟ್ಲು. ಆದರೆ ರಾತ್ರಿ ಇಡೀ ಎಚ್ಚರವಾಗಿದ್ದ ರಾಮ್ ಸ್ವಲ್ಪ ಮುಂಚೆ ಅಷ್ಟೇ ನಿದ್ರೆಗೆ ಜಾರಿದ್ದ. ಸೀತಾ ರಾಮ್ ಅಪ್ಪುಗೆಲ್ಲಿದ್ದಾಳೆ. ಅವನು ಎಷ್ಟೋ ಬಲವಾಗಿ ಅವಳನ್ನ ಸುತ್ತ ಹಿಡ್ಕೊಂಡು ನಿದ್ರೆ ಮಾಡ್ತಿರೋದು ಕಾಣಿಸ್ತು. ಆ ದೃಶ್ಯ ಅವಳಿಗೆ ಆಶ್ಚರ್ಯ ಮತ್ತು ಆನಂದ. ನಾನು ನನ್ನ ಗಂಡನ ಅಪ್ಪುಗೆಲ್ಲಿದ್ದೀನಿ, ಇದರಲ್ಲಿ ತಪ್ಪೇನಿದೆ, ಆದರೆ ಇದೆಲ್ಲ ಹೆಂಗೆ ಸಾಧ್ಯ, ನನ್ನ ಅಪ್ಕೊಂಡು ಮಲಗಿದ್ದಾರೆ, ಇದು ನನಗೆ ಗೊತ್ತಾಗಲೇ ಇಲ್ವಲ್ಲ. ಅವಳು ಯೋಚಿಸ್ತಾ ಅವನ ಹತ್ರದಿಂದ ನೋಡ್ತಿದ್ದಾಳೆ. ರಾಮ್ ಸ್ವಲ್ಪ ಕಪ್ಪಗಿದ್ದಾನೆ, ಆದರೆ ಗಟ್ಟಿಮುಟ್ಟ ಶರೀರ ಒಂದು. ಅವನ ಮುಖ ತುಂಬ ಕಳೆಯಾಗಿದೆ. ಸ್ಪೆಷಲಾಗಿ ಅವನ ಮೀಸೆ ನೋಡಿದ್ರೆ ಎದೆ ಜಲ್ಲನ್ನುತ್ತೆ. ಮುತ್ತಿಡ್ಬೇಕನ್ಸೋ ಅವನ ತುಟಿಗಳು ಅಷ್ಟು ಹತ್ರ ಕಾಣಿಸ್ತಿದ್ರೆ ಸೀತಾ ತರಲಿಯಾಗ ಆ ಮೀಸೆಯನ್ನು ಕೈಯಿಂದ ಮುಡ್ತಾ, ಏನವರು ಬಿಸ್ನೆಸ್ ಮ್ಯಾನ್ ಆಗೋ ಬದಲು ಪೊಲೀಸ್ ಆಫೀಸರ್ ಆಗಬೇಕಿತ್ತು. ಒಂದು ಸಿಂಹವನ್ನು ನೋಡಿದಾಗೆ ಇದ್ರೆ ನೋಡಿ ಕಳ್ಳರು ಭಯದಿಂದ ಓಡಿ ಹೋಗ್ಬಿಡ್ತಾರೆ. ನಾನು ಯಾಕೆ ಹೆದರಬೇಕು, ನನಗೇನು ಭಯ ಇಲ್ಲ, ನಾನು ಹೆದರಲ್ಲಪ್ಪ, ಈ ಸಿಂಹ ನಂದು. ಇವತ್ತಿಲ್ದಿದ್ರು ಯಾವುದೋ ಒಂದು ದಿನ ಈ ಸರ್ ನನಗೆ ಸಾರಿ ಹೇಳಿ ಐ ಲವ್ ಯು ಕೂಡ ಹೇಳ್ತಾರೆ. ಆವಾಗ ಈ ಮೀಸೆ ಅಲಂಕರಿಸಿದ ತುಟಿಗಳನ್ನ ಇಷ್ಟಪಟ್ಟು ಕಿಸ್ ಮಾಡ್ತೀನಿ, ಇವಾಗಲೇ ಟಚ್ ಮಾಡಿ ಸಂತೋಷ ಪಡ್ತೀನಿ, ಇಲ್ಲಾಂದರೆ ದೊಡ್ಡ ಜಗಳ ಮಾಡ್ತಾರೆ ಹಠಮಾರಿ ಅಂತ ಮನಸ್ಸನ್ನು ಅಂದ್ಕೊಳ್ತಾ ಒಂದು ತುಟಿಯನ್ನು ಮುಡ್ತಾ ಇಷ್ಟದಿಂದ ನೋಡ್ತಾ ಸ್ವಲ್ಪ ಸಮಯ ಇದ್ಲು. ಅಷ್ಟೇ ಅವಳು ಸಂತೋಷವನ್ನು ಹಾಳು ಮಾಡ್ತಾ ರಾಮ್ ಇಟ್ಟಿದ್ದ ಅಲಾರಾಮ್ ಸೌಂಡ್ ಮಾಡ್ತು. ಅಷ್ಟೇ ಸೀತಾ ಕಂಗಾಲಾಗಿ ನಿದ್ರೆ ಮಾಡೋರು ನಟಿಸ್ತಾ ಇದ್ಬಿಟ್ಲು. ರಾಮ್ ಕಣ್ಬಿಟ್ಟು ಸೀತಾ ಅವನ ಅಪ್ಪುಗೆ ಹೇಳಿದ್ದಾಳೆ. ಫೋನ್ ಆಫ್ ಮಾಡಿ ಅವಳ ಕಡೆ ನೋಡ್ದ. ಇನ್ನೂ ನಿದ್ರೆ ಮಾಡ್ತಿದ್ದಾಳೆ ಅಂದ್ಕೊಂಡ. ಅವ್ನು ಬೆಲ್ಲಗಳನ್ನ ಪಕ್ಕಕ್ಕೆ ಸರಿಸಿ ಬಿಟ್ಟಿಳ್ದ. ಯಾವುದೇ ರಿಯಾಕ್ಷನ್ ಕೊಡದೆ ಸ್ನಾನ ಮಾಡೋಕೆ ಹೊರಟೋದ. ಸೀತಾ ಆಶ್ಚರ್ಯವಾಗಿ ನೋಡ್ತಿದ್ದಾಳೆ. ಇದೇನಿದು ನಮ್ಮ ಯಜಮಾನ್ರು, ನಾನು ನಿಮ್ಮ ಅಪ್ಪಗೆಯಲ್ಲಿದ್ದೆ ಅಲ್ವಾ, ನೀವು ಆಶ್ಚರ್ಯ ಪಡಬೇಕು ಅಥವಾ ಕೋಪ ಮಾಡ್ಕೋಬೇಕು, ಎರಡೂ ಮಾಡದೆ ಆಗೋಟೋದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಕಡೆ ಅವ್ನ ಪ್ಲ್ಯಾನ್ ಏನು ನಮ್ಗೆ ಹೆಂಗೆ ಗೊತ್ತಾಗುತ್ತೆ. ಈ ದೊಡ್ಡ ಮನುಷ್ಯನ ನಂಬಿ ಅಷ್ಟು ದೊಡ್ಡ ಪ್ಲ್ಯಾನ್ ಹಾಕಿದ್ರೆ ಅವನಿಗೆ ಒಟ್ಟು ಸಿನಿಮಾ ಸ್ಟೋರಿ ಹೇಳ್ದಾಗೆ ಹೇಳಿ ಸತ್ತೋದ್ರು ಕಣೋ. ಅವ್ನು ಸಾಮಾನ್ಯದವನ್ನೆಲ್ಲ ಖಂಡಿತ ಏನೋ ಮಾಡ್ತಾನೆ. ಆ ಕಡೆ ವ್ಯಕ್ತಿ ಪೆಗ್ ಮೇಲೆ ಪೆಗ್ ಹಾಕ್ಕೊಳ್ತಾ ಒದರ್ತಿದ್ದಾನೆ. ಆ ಮಾತುಗಳು ಕೇಳ್ತಿರೋ ಮಿಕ್ ಮೂವರು ಅಂದರೆ ಕೋಟಿಲಿಂಗಂ, ಏಕಲಿಂಗಂ ಮತ್ತು ಬಾಗಿ ಕೂಡ ಕುಳಿತಿದ್ದಾರೆ. ಆದರೆ ತಮ್ಮ ಭಯವನ್ನು ಹೊರಗೆ ತೋರಿಸ್ಕೊಳ್ತಿಲ್ಲ. ನೋಡು ಅವನು ಏನು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಬಂದು ಜಗಳ ಮಾಡಬೇಕಿತ್ತಲ್ವ, ಸೈಲೆಂಟಾಗಿ ಮನೆಗೆ ಹೋದ್ನಲ್ಲ. ಅವ್ನ ಮಾತಿಗೆ ಅಡ್ಡ ಬಂದು ಬಾಯಿ ಮುಚ್ಚು, ಇದು ಬರಲಿರೋ ದೊಡ್ಡ ಬಿರುಗಾಳಿ ಮುನ್ಸೂಚನೆ, ಅವನ ಅಲರ್ಟ್ ಆಗಿಬಿಡ್ತಾನೆ. ಅವನಿಗೆ ಹೊಡಿಬೇಕಂತಾನೆ ನಾವು ಹಿಂದೆ ಅವನ ಗಂಡಸ್ತನದ ಮೇಲೆ ಇಲ್ಲ ಸಲ್ಲದ ಡೌಟ್ಸ್ ಬರೋ ಹಾಗೆ ಮಾಡಿದ್ದಂಥ ಇನ್ನು ಕೆಲವು ಇನ್ಸಿಡೆಂಟ್ಗಳಿಗೆ ನಾವೇ ಕಾರಣ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಇನ್ನೇನಿದೆ, ದೊಡ್ಡ ಬುಲ್ಡೇಜರ್ ತಂದು ಎಲ್ಲರನ್ನೂ ಮೇಲಕ್ಕೆ ಪಾರ್ಸಲ್ ಮಾಡಿಸ್ತಾನೆ. ಅವನ ವಿಷಯ ನಮಗೆ ಗೊತ್ತಿಲ್ವಾ. ಅವನ ಕಿರುಚಾಟ, ಅಳು ಕೀಳು, ತಾಳ್ಮೆ ಇಲ್ದಾಗ ಮಿಕ್ಕವ್ರು ಕಂಟ್ರೋಲ್ ಮಾಡಿ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ. ಅವ್ನು ತಮ್ಮ ತಂಟೆಗೆ ಬರೋ ಮುಂಚೆ ನಾವೇ ಅವನ ಮೇಲೆ ಕಳಿಸಿದ್ರೆ ಮುಗೀತು. ಅದು ಕೂಡ ನಮ್ಮ ಕೈಗೆ ಮಣ್ಣು ಅಂಟದಾಗ ಏನಾದರೂ ಮಾಡೋಣ ಅಂತ ಯೋಚಿಸೋಕೆ ಶುರು ಮಾಡಿದ್ರು. ಸ್ನಾನ ಮಾಡಿ ಬಂದಂಥ ರಾಮ್ ನಿದ್ರೆಯಿಂದ ಎದ್ದು ಮೌನವಾಗಿ ಕೂತಿರೋ ಸೀತಾ ನೋಡಿ ಕೇಳ್ದ, ಹಲೋ ಮೇಡಮ್, ಏನಮ್ಮ ಸೈಲೆಂಟ್ ಆಗಿದೆಯಾ, ರಾತ್ರಿ ಎಲ್ಲ ತುಂಬ ಪ್ರಶಾಂತವಾಗಿ ನಿದ್ರೆ ಮಾಡಿದೆ ಅಲ್ವಾ, ಜ್ವರ ಕಡಿಮೆ ಆಗಿದೆ, ಇನ್ನೇನು ಹೋಗಿ ಫ್ರೆಶ್ ಆಗಿ ಬಾ, ಬ್ರೇಕ್ಫಾಸ್ಟ್ ಮಾಡಿ ಮೆಡಿಸಿನ್ ಹಾಕೊಳ್ಳುವಂತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ಆಫೀಸ್ಗೆ ಹೋಗಬೇಕು, ತುಂಬ ಕೆಲಸ ಇದೆ, ಮನೆಗೆ ಲೇಟಾಗಿ ಬರ್ತೀನಿ, ಹಾಗಂತ ನಿನ್ನಿಷ್ಟದ ಹಾಗಿರ್ತೀನಿ ಅಂದರೆ ನಡೆಯಲ್ಲ. ಇಲ್ಲೆಲ್ಲ ನನ್ನ ಕಂಟ್ರೋಲ್ನಲ್ಲಿರುತ್ತೆ. ನಾನು ಹೇಳಿದ ಹಾಗೇನೆ ಎಲ್ಲರೂ ನಡ್ಕೊಳ್ಬೇಕು, ನಿನ್ನನ್ನು ಸೇರಿಸಿ, ಆಯ್ತಾ.
ಸೀತಾ ಕೋಪದಿಂದ ನೋಡ್ತಾ, ಆಹಾ, ದೂರ್ವಾಸ ಮಹರ್ಷಿಗಳ ಅಪ್ಪಣೆ ಕೊಡಿಸಿದ್ರು ಅಲ್ವಾ, ನಿಮ್ಮ ಆಜ್ಞೆನ ಖಂಡಿತ ಪಾಲಿಸ್ತೀನಿ. ಇಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ನಾನೊಂದು ಕಲ್ಲಿನ ಥರ ಯಾವುದೇ ಇಷ್ಟ ಕಷ್ಟ ಇಲ್ಲದೆ ನೀವು ಹೇಳಿದ್ದನ್ನು ಮಾಡ್ತಾ ಕಳೆದು ಬಿಡ್ತೀನಿ. ನೀವು ಮಾತ್ರ ಹ್ಯಾಪಿಯಾಗಿ ನಿಮ್ಮ ಇಷ್ಟದ ಕೋಟಿ ಮೇಲೆ ಕೋಟಿ ಸಂಪಾದನೆ ಮಾಡ್ತಾ ಬ್ಯುಸಿಯಾಗಿದ್ದು ಬಿಡಿ. ರಾಮ್ ಸೀರಿಯಸ್ ಆಗ್ತಾ, ಅಂದರೆ ಏನು ನಿನ್ನ ಉದ್ದೇಶ? ಚೆನ್ನಾಗಿ ಒಳ್ಳೆ ಫುಡ್ ತೊಗೊಂಡು ರೆಸ್ಟ್ ತಗೋ ಅಂತ ಹೇಳೋದು ಕೂಡ ನಿನಗೆ ಕಷ್ಟ ಅನಿಸುತ್ತಾ? ನೀನು ಕಲ್ಲಿನ ಥರ ಫೀಲ್ ಆಗುವಾಗ ನಾನೇನು ಆರ್ಡರ್ಸ್ ಹಾಕಿಲ್ಲ? ಮನೆಯಲ್ಲಿ ನೀನು ಇಷ್ಟದ ಹಾಗೆ ಹಿಂಗಾದರೂ ಇರ್ಬೋದು, ರಿಲ್ಯಾಕ್ಸ್ ಆಗಿದ್ದರೆ ಸಾಕು. ಕೆಲಸದವ್ರು ಮಾಡೋ ಕೆಲಸ ನೀನು ಮಾಡಿದ್ರೆ ಸುಮ್ಮನೆ ಇರಲ್ಲ ಅಂತ ಹೇಳಿದೆ. ಹಾಗೆ ನಾನು ಹೇಳಿರೋ ಫುಡ್ ಮಾತ್ರ ತೊಗೋಬೇಕಂತ ಹೇಳಿದೆ. ಸೊಕ್ಕಲ್ವಾ? ಅದಕ್ಕೆ ನಾನು ಹೇಳಿದ ತಪ್ಪಾಗಿ ಅರ್ಥ ಆಗುತ್ತೆ. ಒಂದು ಸಾರಿ ತಲೆ ಉಪಯೋಗಿಸಿ ಯೋಚನೆ ಮಾಡೋ ನಿಂಗೆ ಗೊತ್ತಾಗುತ್ತೆ ಅಂದ. ಸೀತಾ ತಾಳ್ಮೆ ಇಲ್ದಾಗ ನೋಡಿ, ಸರಿ ಬಿಡಿ, ಇಬ್ಬರು ವಾದ ಮಾಡ್ಕೊಳ್ತಾ ಇದ್ದರೆ ರಾತ್ರಿ ಆಗುತ್ತೆ, ನೀವು ಬ್ಯುಸಿ ಅಲ್ವಾ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಯಾವಾಗಲಾದರೂ ಸ್ವಲ್ಪ ಟೈಮ್ ಸಿಕ್ಕರೆ ಮನೆಗೆ ಊಟಕ್ಕೆ ಬನ್ನಿ. ಆವಾಗಲೇ ಇದು ಮನೆಯಲ್ಲಿ ಮನುಷ್ಯರು ಇರ್ತಾರೆ, ನನ್ನ ಜೊತೆ ಊಟ ಮಾಡ್ತಾರೆ ಅನ್ನೋ ನಂಬಿಕೆ ಬರುತ್ತೆ ಅಂದ್ಲು. ರಾಮ್ಗೆ ಅರ್ಥ ಆಯಿತು ತನ್ನ ಜೊತೆ ಊಟ ಮಾಡಬೇಕಂತಿದ್ದಾಳೆ ಅಂತ. ಅದಕ್ಕೆ ಆರ್ಗ್ಯೂ ಮಾಡಿದೆ ವಾಚ್ ಕಡೆ, ನಡಿ ಓಕೆ ಲಂಚಿಗೆ ಬರ್ತೀನಿ, ಹಾಗೆ ನಿನ್ಗೆ ಅರ್ಧ ಗಂಟೆ ಟೈಮ್ ಕೊಡ್ತಿದ್ದೀನಿ, ಫ್ರೆಶ್ ಆಗಿ ಬಂದರೆ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡಿ ಹೋಗ್ತೀನಿ, ಇಲ್ಲಾಂದ್ರೆ ಹೊರ್ಟೋಗ್ತೀನಿ ಅಂದ. ಅಷ್ಟೇ ಸೀತಾ ಹುಷಾರಾಗಿ ನೋಡಿ, 15 ನಿಮಿಷ ಸಾಕು ನನಗೆ ಬಂದೇ ಬಿಡ್ತೀನಿ ಅನ್ನುತ್ತಾ ಬೆಡ್ ಇಳಿದು ಗಲ್ಗಲ್ ಅಂತ ಗಿಚ್ಚೆ ಸೆಂದ್ ಮಾಡ್ತಾ ಗಬಗಬಾ ನಡ್ಕೊಂಡು ಹೊಟ್ಟೋದ್ಲು. ರಾಮ್ ಜೋರಾಗಿ ಉಸಿರು ತೊಗೊಂಡು ರೂಮ್ನಿಂದ ಹೊರಗೆ ಬಂದು ಯಾರ ಜೊತೆಯೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ತನ್ನ ಮುಂದೆ ಬಂದ ಬ್ಲ್ಯಾಕ್ ಕಾಫಿ ಕುಡಿತಿದ್ದ. ಮಧ್ಯಾಹ್ನದ ಭೋಜನದ ಒಪ್ಪಂದ. ಸೀತಾ ಈಗ ಹುಷಾರಾಗಿದ್ದಾಳೆ, ಹೇಳಬೇಕಂದ್ರೆ ಅಲ್ಲಿನ ವಾತಾವರಣ ಪರಿಸ್ಥಿತಿಗೆ ಹೊಂದ್ಕೊಂಡಿದ್ದಾಳೆ. ಫ್ರೆಶ್ ಆಗಿ ಹೊರಗೆ ಬಂದು ರಾಮ್ ಮುಂದೆ ನಿಂತು, ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಅವ್ನು ವಾಚ್ ಕಡೆ ನೋಡಿ ಅಂದ. ನಿಮಿಷಗಳಲ್ಲಿ ಡೈನಿಂಗ್ ಟೇಬಲ್ ಮುಂದೆ ಇದ್ದರು. ತಪ್ಪಲ್ಲ ಅಂತ ರಾಮ್ ಆರ್ಡರ್ನಿಂದ ರೆಡಿಯಾಗಿದ್ದು ಫುಡ್ ಮುಂದೆ ಇಟ್ಕೊಂಡು ತಿಂತ ಅವನ ಕಡೆ ನೋಡಿ ಅವನಿಗೆ ಅಷ್ಟಾಗಿ ಇಷ್ಟ ಇಲ್ದ ಹಾಗೆ ಟಿಫನ್ ಮಾಡೋದನ್ನು ಗಮನಿಸಿ ಕೇಳಿದ್ಲು, ಯಜಮಾನ್ರಿ ನಂಗೊಂದು ಡೌಟು ಅಂತ. ಅವ್ನು ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ಏನೋ ಅಂದ. ಸೀತಾ ಜ್ಯೂಸ್ ಕುಡಿತಾ ಹೇಳಿದ್ಲು, ನಾನು ಮನೆಯಲ್ಲಿ ಯಾವ ಕೆಲಸನೂ ಮಾಡಬಾರ್ದು ಅಂದ್ರಿ, ಸರಿ ಕೆಲಸ ಮಾಡಿಸ್ಕೊಳ್ಬಹುದಾ ಅಂತ ಕೇಳಿದ್ಲು. ರಾಮ್ ಬಿಲ್ಡಪ್ಪಿಂದ ನೋಡ್ತಾ, ದಾರಿಗೆ ಬಂದೆ, ಮೊದಲಿಂದ ನಾನು ಹೇಳೋದು ಅದೇ ತಾನೇ, ನೀನೇನು ವರ್ಕರಲ್ಲ, ನೀನು ನನ್ನ ಹೆಂಡ್ತಿ, ಇಲ್ಲಿ ನಿನಗೆಲ್ಲ ಹಕ್ಕಿರುತ್ತೆ, ಸೊ ಕಡಿಮೆ ಮಾಡಿಕೊಂಡು ನಿನಗೆ ಬೇಕೋ ಇಲ್ಲಿನ ವರ್ಕರ್ಸ್ ಹತ್ರ ಕೆಲಸ ಮಾಡಿಸ್ಕೊ, ಹಾಗೆ ಎಷ್ಟು ದುಡ್ಡು ಬೇಕಿದ್ರು ಯೂಸ್ ಮಾಡ್ಕೊ ಅಂತ ಇನ್ನು ಏನೋ ಹೇಳ್ತಿದ್ರೆ ಅವಳು ಅಡ್ಡ ಬಂದು, ದುಡ್ಡಿನ ಅಗತ್ಯ ಇವಾಗ ನನಗಿಲ್ಲ ಬಿಡಿ, ಇಲ್ಲಿನವ್ರ ಹತ್ರ ಕೆಲಸ ಮಾಡಿಸ್ಕೊಡ್ತೀನಿ ಥ್ಯಾಂಕ್ಸ್ ಅಂದ್ಲು. ಅವ್ನು ಬೇಸರದಿಂದ ನೋಡಿ, ಓಕೆ ಟೈಮ್ ಇಲ್ಲ ನಾನು ಹೋಗಬೇಕು ಅಂದ. ಅವಳು ನಗ್ತಾ, ಖಂಡಿತ ಹೋಗಿ, ಲಂಚ್ ಟೈಮ್ ಖಂಡಿತ ಬರಬೇಕು, ನಾನು ಕಾಯ್ತಿರ್ತೀನಿ ಅಂತ ಅತಿ ಕಷ್ಟದ ಮೇಲೆ ಬ್ರೇಕ್ಫಾಸ್ಟ್ ಪೂರ್ತಿ ಮಾಡಿದ್ಲು. ರಾಮ್ ಮನಸ್ಸಿನಲ್ಲಿ ಕೆಲವು ಯೋಚನೆಗಳಿವೆ, ಹೊರಗೆ ಮಾತ್ರ ಏನೇನೋ ತೋರಿಸ್ಕೊಳ್ದೆ ಓಕೆ ಅಂತ ಲಕ್ಷ್ಮಣ್ ಕಡೆ ನೋಡ್ದ. ಅವನು ರೆಡಿ ಸರ್ ಅನ್ನೋ ಹಾಗೆ ಕೈ ಕಟ್ಕೊಂಡು ನಿಂತಿದ್ದ. ನಿಮಿಷಗಳಲ್ಲಿ ರಾಮ್ ತನ್ನ ಪಿಯ್ಯ ಜೊತೆ ಹೊರಟೋದ. ಸೀತಾ ಮಾತ್ರ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಾಳೆ. ಆಫೀಸ್ ತಲುಪಿದ ಮೇಲೆ ರಾಮ್ ಏನೋ ಕೆಲಸ ಇದೆ ಅನ್ನೋ ಹಾಗೆ ಲಕ್ಷ್ಮಣ್ ಹೇಳ್ದೆ ಗಡಿಬಿಡಿಯಿಂದ ಹೊರಟೋದ. ಆಫೀಸ್ನೆಲ್ಲ ಟೆನ್ಷನ್ ಎಲ್ರಿಗಿಂತ ಹೆಚ್ಚಾಗಿ ಲಕ್ಷ್ಮಣ್ ಟೆನ್ಷನ್ ಫೇಸನ್ನು ಮಾಡ್ತಿದ್ದಾನೆ. ಬಾಸ್ ಎಲ್ಲಿಗೆ ಹೋದ್ರು? ಒಂದು ವೇಳೆ ಆ ಅವ್ರ ಜೊತೆ ಜಗಳ ಮಾಡೋಕೆ ಹೋದ್ರಾ? ನಿಜಕ್ಕೂ ಬಾಸ್ ಆವೇಶದ ಮನುಷ್ಯ, ಕೋಪದಲ್ಲಿ ಅವ್ರನ್ನ ಏನಾದರೂ ಮಾಡಿದ್ರೆ ಇವಾಗ ಏನಪ್ಪ ಮಾಡಬೇಕು ಅಂತ ಕಂಗಾಲಾಗ್ತಾ ಬಾಸಿಗೆ ಫೋನ್ ಮಾಡ್ದ. ರಾಮ್ ಏನೋ ಕೆಲಸದ ಮೇಲಿದ್ದಾನೆ. ಲಕ್ಷ್ಮಣ್ ಫೋನ್ ಮಾಡಿ ಕಿರಿಕಿರಿ ಮಾಡ್ಕೊಳ್ತಾ, ಏನೋ ನಾನು ಬ್ಯುಸಿಯಾಗಿದ್ದರೆ ಫೋನ್ ಮಾಡ್ತೀಯಾ, ಏನಷ್ಟು ಅರ್ಜೆಂಟು ಅಂದ. ಲಕ್ಷ್ಮಣ್ ಎದರ್ತಾ, ಬಾಸ್ ಇನ್ನು ಅರ್ಧ ಗಂಟೆಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀವು ಆಫೀಸ್ನಲ್ಲಿ ಇಲ್ಲ, ಎಲ್ಲಿಗೆ ಹೋದ್ರೂ ಗೊತ್ತಿಲ್ಲ, ಒಂದು ವೇಳೆ ನೀವು ಅಂತ ಭಯದಿಂದ ನಿಲ್ಲಿಸ್ದ. ರಾಮ್ ಸೀರಿಯಸ್ ಆಗ್ತಾ, ನೀವು ಏನೋ ನಿನ್ನ ಡೌಟು? ಲಕ್ಷ್ಮಣ್ ಹೆದರ್ತಾ, ಬಾಸ್ ನೀವು ಒಂದು ವೇಳೆ ಆ ಭಾಗ್ಯವ್ರ ಜೊತೆ ಜಗಳ ಮಾಡೋಕೆ ಹೋದ್ರಾ, ಅವ್ರನ್ನ ಮರ್ಡರ್ ಮಾಡೋ ಕೆಲಸ ಇಟ್ಕೊಂಡಿದ್ದೀರಾ ಅಂತ ರಾಗ ಹೇಳಿದ. ರಾಮ್ ಕಿರಿಕಿರಿ ಅನುಭವಿಸ್ತಾ, ಹೇಯ್ ಅಂತ ವೇಸ್ಟ್ ಫೆಲೋಸ್ಗೆ ನಾನು ನೇರವಾಗಿ ಹೋಗಿ ಪನಿಷ್ಮೆಂಟ್ ಕೊಡಬೇಕಾದ ಅಗತ್ಯ ಇಲ್ಲ, ನಾನೇನೋ ಮಾಡ್ತೀನಿ ಅನ್ನೋ ಭಯದಲ್ಲೇ ಅರ್ಧ ಸತ್ತಿರ್ತಾರೆ, ಅವ್ರನ್ನ ನಾನು ಮರ್ಡರ್ ಮಾಡಬೇಕಾದ ಅಗತ್ಯ ಅದಕ್ಕಿಂತ ಇಲ್ಲ. ಇದಕ್ಕಿಂತ ತಾಳ್ಮೆಯಿಂದ ನಿನಗೆ ಆನ್ಸರ್ ಹೇಳೋಕ್ಕಾಗಲ್ಲ, ಅರ್ಧ ಗಂಟೆಲಿ ಆಫೀಸ್ನಲ್ಲಿ ಇರ್ತೀನಿ, ಇನ್ನು ನಿನ್ನ ಪೀಕ್ಲಾಟ ನಿಲ್ಲಿಸಿ ಮೀಟಿಂಗ್ ವಿಷಯ ನೋಡ್ಕೊ ಅಂತ ಫೋನ್ ಕಟ್ ಮಾಡ್ದೆ. ಲಕ್ಷ್ಮಣ ಇನ್ನೂ ಟೆನ್ಷನ್ ಆಗಿದೆ. ಬಾಸ್ ಅವ್ರನ್ನ ಏನೂ ಮಾಡಲ್ಲ ಅಂತಲೇ ಏನೋ ಮಾಡಲಿದ್ದಾರೆ ಅನ್ನೋದು ಅರ್ಥ ಆಗೋ ಹಾಗೆ ಹೇಳಿದರು. ನಿಜಕ್ಕೂ ಬಾಸ್ ಈ ಟೈಮ್ನಲ್ಲಿ ಇಲ್ಲಿಗೆ ಹೋದ್ರು ಅಂತ ಮೀಟಿಂಗ್ ಕೆಲಸ ನೋಡ್ತಾ, ಪ್ರಕಾಶ್ ಕಡೆಯಿಂದ ಫೋನ್ ಕಾಲ್ ಬಂದರೆ ಇಲ್ಲಿನ ಗೊಂದಲವೆಲ್ಲ ಹೇಳಿದೆ. ಫೋನ್ ರಿಸೀವ್ ಮಾಡಿ ಎಲ್ಲ ಓಕೆ ಅತ್ತಿಗೆಮ್ಮ ಇವಾಗ ಹುಷಾರಾಗಿದ್ದಾರೆ ಅಂತ ಹೊಸ ಜೋಡಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ ವಿಷಯ ಹೇಳ್ದ. ದಂಪತಿಗಳು ಆನಂದ ಪಟ್ಟರು. ನಾಳೆ ಕಾಲ್ ಮಾಡ್ತೀವಿ ಅಂತ ಫೋನ್ ಇಟ್ಟರು. ಅರಾವಳಿ ತನ್ನ ಕ್ಯಾಬಿನಲ್ಲಿದ್ದಾಳೆ. ಅವಳಿಗೊಂದು ಇನ್ಫಾರ್ಮೇಷನ್ ಸಿಕ್ತು, ರಾಮ್ ಮದುವೆ ಮಾಡ್ಕೊಂಡಿದ್ದಾನೆ, ಅದು ಕೂಡ ದಿಕ್ಕು ದೆಸೆ ಇಲ್ಲದ ಅನಾಥಿಯನ್ನು. ಅವನ ಸ್ಟೇಟಸ್ಗೆ ಏನೇನು ಸೂಟ್ ಆಗೋದು ಹುಡುಗಿಯನ್ನು ಮದುವೆ ಆಗಿದ್ದಾನೆ. ನ್ಯೂಸ್ ಚಾನೆಲ್ ಮೇಲೆ ಕಾಣಿಸ್ತಿರೋ ಫೋಟೋ ಸಮೇತ ಎಲ್ಲ ವಿಷಯಗಳು ಅವಳಿಗೆ ಗೊತ್ತಾದವು. ಬಿಸ್ನೆಸ್ ಮ್ಯಾನ್ ಆಗಿ ವ್ಯಾಪಾರ ರಂಗದಲ್ಲಿ ಮುಕುಟವಿಲ್ಲದ ಮಹಾರಾಜನಾಗಿ ಹೆಸರು ತಗೊಂಡಿರೋ ರಾಮ್ ಥರ ಇರೋ ಕಿಂಗ್ ತನಗೆ ಜೊತೆಯಾಗಬೇಕು ಅಂತ ಅರಾವಳಿ ಆಸೆ ಪಟ್ಟಿದ್ಲು. ಅವಳು ವುಮೆನ್ ಆಫ್ ದಿ ಇಯರ್ ಅನ್ನೋ ಹೆಸರು ತೊಗೊಂಡು ತನಗಂತ ಒಂದು ಸ್ಪೆಷಲ್ ಗುರುತು ತೊಗೊಂಡಿರೋ ವ್ಯಕ್ತಿ. ಗಂಡಸ್ರ ಜೊತೆ ಸಮನಾಗಿ ಬಿಸ್ನೆಸ್ನಲ್ಲಿ ಸ್ಪರ್ಧೆ ಮಾಡ್ತಾ ಎಲ್ಲರನ್ನೂ ಅವಳ ಬಗ್ಗೆ ಒಂಥರ ಕಂಗಾಲು ಭಯ, ಗೌರವ ಉಂಟು ಮಾಡೋ ಹಾಗೆ ಕ್ರೇಜ್ ತೊಗೊಂಡಿದ್ದಾಳೆ.
ಮದುವೆ ವಿಷಯದಲ್ಲಿ ತನಗಂತ ಕೆಲವು ಇಷ್ಟಗಳು, ಎಕ್ಸ್ಪೆಕ್ಟೇಷನ್ಸ್ ಇದ್ವು. ಅವಳು ಆಸೆ ಪಟ್ಟೆಲ್ಲ ಕ್ವಾಲಿಟಿಗಳು ರಾಮ್ನಲ್ಲಿವೆ ಅಂತ ಅವಳು ತಿಳ್ಕೊಂಡಿದ್ಲು. ಅದಕ್ಕೆ 4 ವರ್ಷಗಳ ಹಿಂದೆ ಅವನ ಹತ್ರ ಮ್ಯಾರೇಜ್ ಪ್ರಪೋಸಲ್ ತಂದಿದ್ಲು. ನೇರವಾಗಿ ಭೇಟಿಯಾಗಿ ಅವನಿಗೆ ತನ್ನ ಮದುವೆ ಆದರೆ ಸಿಗೋ ಲಾಭಗಳು ಹೇಳಿದ್ಲು. ಇಬ್ಬರು ಮದುವೆಯಾಗಿ ಬಿಸ್ನೆಸ್ ರಂಗವನ್ನು ಆಳೋಣ ಅಂತ ಬಿಲ್ಡಪ್ ಕೊಟ್ಟಿದ್ಲು. ನಿಜಕ್ಕೂ ಮದುವೆ ಮೇಲೆ, ಲೈಫ್ ಪಾರ್ಟ್ನರ್ ಮೇಲೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲದ ರಾಮ್ ಅವಳ ಬಿಹೇವಿಯರ್, ಓವರ್ ಆ್ಯಕ್ಷನ್ ನೋಡಿ ಇರಿಟೇಟ್ ಆಗ್ತಾ ಸಿಂಪಲಾಗಿ ಆನ್ಸರ್ ಕೊಟ್ಟಿದ್ದ. ನಾನು ಮದುವೆನೇ ಮಾಡ್ಕೊಳ್ಳಲ್ಲ, ಐ ಹೇಟ್ ಮ್ಯಾರೇಜ್. ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮದುವೆ ಆಗಬೇಕಾಗಿ ಬಂದರೆ ಯಾರನ್ನಾದರೂ ಮಾಡ್ಕೊಳ್ತೀನಿ, ನಿನ್ನನ್ನು ಮಾತ್ರ ಮಾಡ್ಕೊಳ್ಳಲ್ಲ. ಇನ್ನೊಮ್ಮೆ ನನ್ನನ್ನು ಭೇಟಿ ಆಗೋ ಪ್ರಯತ್ನ ಮಾಡಬೇಡ ಅಂತ ಸೀರಿಯಸ್ ಆಗಿ ಹೇಳಿದ್ದ. ಆದ್ರೆ ಅವಳಿಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ತನ್ನನ್ನು ಅವಮಾನಿಸಿದ ರಾಮ್ ಮೇಲೆ ಕೋಪ. ಹಾಗೆ ಇಷ್ಟರವರೆಗೆ ಯಾರನ್ನು ಮದುವೆ ಆಗದೇ ಇರೋದ್ರಿಂದ ಇನ್ನಷ್ಟು ಇಷ್ಟ ಜಾಸ್ತಿ ಆಗಿತ್ತು. ಯಾವುದೋ ಒಂದಿನ ತನ್ನನ್ನು ಹುಡ್ಕೊಂಡು ಬರ್ತಾನೆ ಅಂತ ಕಾಯ್ತಿದ್ದ. ಆದರೆ ಊಹಿಸಿದಾಗ ಶಾಕ್ ಕೊಟ್ಟಿದ್ದಾನೆ. ತನ್ನ ಮನೆಯಲ್ಲಿ ಕೆಲಸದವಳಾಗಿರೋ ಯೋಗ್ಯತೆ ಇಲ್ಲದ ಹುಡುಗಿಯನ್ನು ಮದುವೆ ಆಗಿ ತನ್ನನ್ನು ಇನ್ಸಲ್ಟ್ ಮಾಡಿದ್ದಾನೆ ಅಂತ ಉರಿದು ಹೋಗ್ತಿದ್ದಾಳೆ. ಹೆಂಗಾದರೂ ಮಾಡಿ ಸೇಡನ್ನು ತೀರಿಸ್ಕೊಳ್ಬೇಕು, ರಾಮ್ನ ನಾಶ ಮಾಡಬೇಕು. ಅವನ ಹೆಂಡತಿಯಾಗಿ ಬಂದಿರೋ ಹುಡುಗಿಯನ್ನು ಜಗತ್ತಿನಲ್ಲಿ ಇಲ್ಲದ ಹಾಗೆ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡು ಏನೇನೋ ಪ್ಲ್ಯಾನನ್ನು ಹಾಕ್ತಿದ್ದಾಳೆ. ರಾಮ್ ಹೋದ ಮೇಲೆ ಸೀತಾ ಒಂದು ಕಡೆ ಕೂತು ಯೋಚನೆ ಮಾಡ್ತಾ ಕಾಲವನ್ನು ಕಳೆದ್ಲು. ಅವಳಿಗೆ ತುಳಸಿ ಅವ್ರು ಫೋನ್ ಮಾಡಿದ್ರು. ಸೀತಾ ಏನಾಗಿದೆಯೋ ಅದನ್ನು ಹೇಳಿದ್ಲು. ಇವಾಗ ಅವಳು ಚೆನ್ನಾಗಿದ್ದಾಳೆ ಅಂತ. ಹಾಗೆ ಅತ್ತೆ ಮಾವ ತೀರ್ಥಯಾತ್ರೆ ಅಂತ ಹೊರಟಿದ್ದಾರೆ ಅಂತ ಹೇಳಿ ಅವರು ಏನು ಹೇಳ್ತಾರೋ ಅನ್ನೋ ಹಾಗೆ ಕಾಯ್ತಿದ್ರೆ ತುಳಸಿ ಅವ್ರು ಸೀರಿಯಸ್ ಆಗ್ತಾ, ನೋಡಿ ಸೀತಾ, ನಿನ್ನ ಹೆಲ್ತ್ ಅಪ್ಸೆಟ್ ಆಗೋದು, ನಿನ್ನ ಸಮಸ್ಯೆಗಳು, ನಿನ್ನ ಪ್ರಾಬ್ಲಮ್ಸ್ ನನಗೆ ಅನಾವಶ್ಯಕ. ನನಗೆ ಬೇಕಾಗಿರೋದು ರಾಮ್ ತಂದೆ ಆಗಬೇಕು. ಅವನು ತನ್ನ ಹೆಂಡತಿ ಮಗುವಿನ ಜೊತೆ ಸಂತೋಷವಾಗಿರಬೇಕು. ರಾಮ್ ಫ್ಯಾಮಿಲಿ ಮ್ಯಾನ್ ಅನ್ನಿಸ್ಕೊಳ್ಳೋದಕ್ಕೆ ನೀನು ನಿನ್ನ ಕಡೆಯಿಂದ ಪ್ರಯತ್ನ ಮಾಡಬೇಕು. ಅದೇ ತಾನೇ ನಮ್ಮ ಒಪ್ಪಂದ. ಸೀತಾ ಕಣ್ಣಲ್ಲಿ ನೀರು ತುಂಬ್ಕೊಂತು. ಯಾಕಂದರೆ ಅವ್ರು ಕೇವಲ ತನ್ನ ಸೋದರಳಿಯನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಮನಸ್ಸು, ಮಮತೆ, ಆತ್ಮಗೌರವ ಥರ ಇರೋ ವಿಷಯಗಳಿಗೆ ಸ್ವಲ್ಪನೂ ಸಂಬಂಧವೇ ಇಲ್ಲ. ಬೆಲೆ ಕೊಡಲ್ಲ ಅನ್ನುತ್ತಾ ಆಜ್ಞೆ ಪ್ರಕಾರ ನಡ್ಕೊ ಅಂತಿದ್ರೆ ಅವಳು ಏನೂ ಮಾತಾಡಲಿಲ್ಲ. ಸ್ವಲ್ಪ ಸಮಯ ಮೌನವಾಗಿದ್ಲು. ತುಳಸಿಯವರು ಪ್ರಶ್ನೆ ಮಾಡಿದ್ರು, ಏನಮ್ಮ ಮಾತಾಡಲ್ಲ? ನಾನು ಮೊದಲಿಂದ ಹೇಳಿದ್ದಿದ್ದೇನೆ ತಾನೇ. ಆದರೆ ಅವ್ನು ಯಾವತ್ತಿನ ಥರ ಆಫೀಸ್ಗೆ ಟೈಮ್ಗೆ ಹೊಟ್ಟು ಹೋದರೆ ಏನರ್ಥ? ಅವನ್ನ ನೀನು ದಾರಿಗೆ ತರಲಿಲ್ಲ. ನಿಮಗೋಸ್ಕರ ಅವ್ನು ತನ್ನ ಇಂಪಾರ್ಟೆಂಟ್ ಕೆಲಸಗಳನ್ನ ಬಿಟ್ಟು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಮಾಡಿದ್ರೆ ತಾನೇ ನೀನು ತಾಯಿ ಆಗೋದು. ಅವರ ಮಾತುಗಳಲ್ಲಿ ಸ್ವಾರ್ಥ ಬಿಟ್ಟರೆ ತನಗೋಸ್ಕರ ಸ್ವಲ್ಪನೂ ಕರುಣೆ ಕಾಣಿಸ್ಲಿಲ್ಲ. ಸೀತಾ ಕಣ್ಣೀರು ಹಾಕ್ತಾ, ಮೇಡಮ್, ನೀವು ಇಟ್ಟ ಕಂಡೀಷನ್ಗೆ ಒಪ್ಕೊಂಡೆ ಈ ಮದುವೆನ ನಾನು ಮಾಡಿಕೊಂಡೆ. ನನಗೆ ನನ್ನ ಕರ್ತವ್ಯ ಏನಂತ ಗೊತ್ತು. ನೀವು ಪದೇ ಪದೇ ನೆನಪು ಮಾಡಬೇಕಾದ ಅಗತ್ಯ ಇಲ್ಲ. ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾನು ಹೆಣ್ಮಗು, ಮೆಷಿನಲ್ಲ. ನನಗೂ ಮನಸ್ಸಿದೆ, ಕೆಲವು ತೊಂದರೆಗಳಿರುತ್ತವೆ. ವ್ಯಕ್ತಿತ್ವವನ್ನು ಕೊಂದುಕೊಂಡು ಬಿಹೇವ್ ಮಾಡೋಕ್ಕಾಗ್ತಿಲ್ಲ. ನೀವು ಸ್ವಲ್ಪ ತಾಳ್ಮೆ ತೊಗೋಬೇಕು. ನಿಮಗೆ ಕೊಟ್ಟ ಮಾತನ್ನು ಖಂಡಿತ ನಾನು ನೆರವೇರಿಸ್ತೀನಿ. ತುಳಸಿ ಅವರು ಬಿಸ್ನೆಸ್ ವುಮನ್ ಆಗಿ ಎಷ್ಟೋ ವರ್ಷಗಳಿಂದ ಬ್ಯುಸಿಯಾಗಿದ್ದಾರೆ. ಅವ್ರು ಯಾವುದೇ ವಿಷಯ ಆದರೂ ಬಿಸ್ನೆಸ್ ಥರಾನೇ ನೋಡ್ತಾರೆ. ಅದೇ ರೀತಿ ಸೀತಾ ಜೊತೆ ಡೀಲ್ ಮಾಡಿಕೊಂಡು, ಆದರೆ ಎಲ್ಲ ವಿಷಯಗಳು ಒಂದೇ ಥರ ಇರಲ್ಲ ಅಲ್ವಾ? ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಕೇವಲ ಇದೆಲ್ಲ ಒಂದು ಡೀಲ್ ಅನ್ನೋ ಹಾಗೆ ಫಿಕ್ಸ್ ಆಗಿ ಹೇಳಿದರು. ನೋಡಿ ಸೀತಾ, ನಿನ್ನ ಸಮಸ್ಯೆಯನ್ನು ನಾನು ಸಾಲ್ವ್ ಮಾಡಿದ್ದೀನಿ. ನೀನು ನಿನ್ನ ಕೆಲಸ ಪೂರ್ತಿ ಮಾಡಬೇಕು. ಇನ್ಯಾವ ಕಾರಣಗಳನ್ನೂ ಹೇಳೋ ಆಗಿಲ್ಲ. ಸರಿ, ನಾನು ನಿನಗೆ 30 ದಿನಗಳ ನಂತರ ಫೋನ್ ಮಾಡ್ತೀನಿ. ನಿನ್ನ ಗಂಡ ಅಂದರೆ ನಮ್ಮ ರಾಮ್, ಅವನಲ್ಲಿ ಬದಲಾವಣೆ ಬಂದಿದೆ ಅಂತ ಹೇಳಬೇಕು, ಓಕೆ ಅಂತ ಕಾಲ್ ಕಟ್ ಮಾಡಿದ್ರು. ಸೀತಾ ಬೇಸರ ಮಾಡಿಕೊಡ್ತಾ, ಇವರೇನೋ ಹೀಗಿದ್ದಾರೆ, ಇವರು ಹೀಗಿದ್ದರೆ ಅವ್ರ ಕೈಯಲ್ಲಿ ಬೆಳೆದ ಮಿಸ್ಟರ್ ಹೆಡ್ ಸ್ಟ್ರಾಂಗ್ ಇನ್ನೆಷ್ಟು ಘೋರವಾಗಿರ್ತಾರೆ ಅಂತ ನಿಟ್ಟುಸಿರು ಬಿಡ್ತಾ ಕೂತು ಅವಳು ಒಂದು ನಿರ್ಧಾರಕ್ಕೆ ಬಂದಳು. ರಾಮ್ ಲಂಚಕ್ಕೆ ಬರ್ತೀನಿ ಎಂದಿದ್ದು ನೆನಪಿಗೆ ಬಂದು ಕಿಚನ್ ಕಡೆ ಹೊರಟಳು. ಅಲ್ಲಿನ ವರ್ಕರ್ಸ್ ಕಂಗಾಲಾಗಿ ನೋಡ್ತಾ, ಮೇಡಮ್, ನೀವು ಯಾವ ಕೆಲಸ ಮಾಡಿದ್ರು ಬಾಸ್ ನಮ್ಮನ್ನು ಹೊರಟೋಗೋಕೆ ಹೇಳ್ತಾರೆ, ಪ್ಲೀಸ್ ಹೊರಟೋಗಿ ಅಂತ ಅಂತಿದ್ದಾರೆ. ಅವಳು ನಗ್ತಾ, ನಾನು ಕೆಲಸ ಮಾಡೋಕೆ ಬಂದಿಲ್ಲ, ನಿಮ್ಮ ಕೈಯಲ್ಲಿ ಮಾಡಿಸೋಕೆ ಬಂದಿದ್ದೀನಿ. ಆಫೀಸ್ಗೆ ಹೇಳಿದ ಹಾಗೇನೆ ಅರ್ಧ ಗಂಟೆಯಲ್ಲಿ ಬಂದ ರಾಮ್. ಅವನು ಬರತ್ಲೆ ಲಕ್ಷ್ಮಣ್ ಟೆನ್ಷನ್ ಆಗಿ ಅವನು ಮುಂದೆ ಹೋಗಿ, ಬಾಸ್ ಎಲ್ಲ ಓಕೆ ತಾನೇ? ನೀವೇನು ಆವೇಶದ ನಿರ್ಧಾರ ತಗೊಳ್ಳಿಲ್ಲ ತಾನೇ ಅಂತ ಅಂದ. ಅಷ್ಟೊತ್ತಿನವರೆಗೂ ಏನೋ ಹ್ಯಾಪಿ ಮೂಡ್ನಲ್ಲಿದ್ದ ರಾಮ್ ಸೀರಿಯಸ್ ಆಗ್ತಾ, ಹೇಯ್, ಏನೋ ನಿನ್ನ ಗಲಾಟೆ, ನನಗೆ ಕೋಪ ತರಿಸ್ಬೇಡ. ನನ್ನ ಇನ್ನೊಂದು ಸಾರಿ ಇರಿಟೇಟ್ ಮಾಡಿದ್ರೆ ಇವಾಗಲೇ ಹೋಗಿ ಅವರ ವಿಷಯ ನೋಡ್ತೀನಿ. ಲಕ್ಷ್ಮಣ್ ಹೆದರಿಕೆಯಿಂದ ನೋಡಿ, ಬೇಡ ಬೇಡ ಬಾಸ್, ಅಷ್ಟು ಕೆಲಸ ಎಲ್ಲ ನೀವು ಮಾಡಿಬಿಡಿ, ನಿಮ್ಮ ಗುಡ್ ನೇಮ್ ಹಾಳಾಗುತ್ತೆ ಅಂತ ಬೇಡ್ಕೊಂಡ. ರಾಮ್ ನಿಟ್ಟುಸಿರು ಬಿಡ್ತಾ, ನನಗೆ ಗೊತ್ತು ಯಾವಾಗ ಏನು ಮಾಡಬೇಕು, ಯಾರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ. ನೀನಿನ್ನೂ ಓವರ್ ಥಿಂಕಿಂಗ್ ಬಿಟ್ಟು ಮೀಟಿಂಗ್ ವಿಷಯ ನೋಡ್ಕೊ ಹೋಗು ಅಂದ. ಆ ಮಾತಿಗೆ ಲಕ್ಷ್ಮಣ್ ಸುಮ್ಮನಾದ. ಇನ್ನೇನು ಚರ್ಚೆ ಮಾಡಲಿಲ್ಲ.
ರಾಮ್ ಕೂಡ ಪೂರ್ತಿಯಾಗಿ ತನ್ನ ಬಿಸ್ನೆಸ್ ಕೆಲಸದಲ್ಲಿ ಬ್ಯುಸಿಯಾದ. ಲಂಚ್ ಟೈಮ್ವರೆಗೆ ಬಿಡುವಿಲ್ಲದ ಕೆಲಸದಲ್ಲಿದ್ದ. ಮ್ಯಾನೇಜರ್ ಬಂದು ಏನೋ ಕೆಲಸದ ವಿಷಯ ಚರ್ಚೆ ಮಾಡಿ ಮುಂಬೈನಲ್ಲಿ ಮಾಡಬೇಕಾದ ಮೀಟಿಂಗ್ ಬಗ್ಗೆ ಮಾತಾಡ್ತಿದ್ರೆ ರಾಮ್ ವಾಚ್ ಕಡೆ ನೋಡಿ ಇವಾಗಲ್ಲ ಹೋಗಬೇಕು ಅಂದ. ಲಕ್ಷ್ಮಣ್, ನಾಳೆ ಮುಂಬೈ ಪ್ಲ್ಯಾನ್ ನೋಡು, ಅಲ್ಲೇ 2 ದಿನ ಇರಬೇಕಾಗುತ್ತೆ, ಹೆಂಗಾದರೂ ಮಾಡಿ ಹೋದ ಕೆಲಸ ಪೂರ್ತಿ ಮಾಡ್ಕೊಂಡು ಬರ್ಬೇಕು ನಾವು ಅಂದ. ಇನ್ನು ಇವತ್ತಿಗೆ ಇನ್ಯಾವ ಕೆಲಸನೂ ನೋಡೋಕ್ಕೆ ಇಷ್ಟಪಡ್ತಿಲ್ಲ ನಾನು ಅಂತ ಗಡಿಬಿಡಿಯಿಂದ ಅಲ್ಲಿಂದ ಹೊರಗೆ ಬಂದುಬಿಟ್ಟ. ಲಕ್ಷ್ಮಣ್ ಮ್ಯಾನೇಜರ್ ಕಡೆ ನೋಡಿ, ಬಾಸ್ ಒಟ್ಟಿನಲ್ಲಿ ಇವತ್ತು ರಿಲ್ಯಾಕ್ಸ್ ಆಗಬೇಕಂತ ಫಿಕ್ಸ್ ಆಗಿದ್ದಾರೆ. ಮನೆಯಲ್ಲಿ ಅತ್ತಿಗೆ ಅಮ್ಮ ಒಂಟಿ ಆಗಿದ್ದಾರಲ್ವ, ಹೇಗೂ 2 ದಿನ ಊರಿನಲ್ಲಿ ಇರಲ್ಲ ತಾನೇ, ಅದಕ್ಕೆ ಇವತ್ತು ಇಡೀ ನಮ್ಮ ಅತ್ತಿಗೆ ಅಮ್ಮನಿಗೆ ಟೈಮ್ ಕೊಡ್ತಿದ್ದಾರೆ ಅಂದ. ಮ್ಯಾನೇಜರ್ ನಗ್ತಾ ಅಲ್ಲಿದ್ದ ಕೆಲಸಗಳನ್ನ ನೋಡ್ಕೊಳ್ತಿದ್ದಾನೆ. ಲಕ್ಷ್ಮಣ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಶಿರೀಷಾ ಜೊತೆ ಮಾತಾಡ್ತಾ ವರ್ಕ್ ಡೀಟೇಲ್ಸ್ ತಿಳ್ಕೊಳ್ತಾ ಮುಂಬೈ ಪ್ಲ್ಯಾನ್ ರೆಡಿ ಮಾಡ್ಕೊಳ್ತಾ ಇದ್ದ. ರಾಮ್ ಹೇಳಿದಾಗಿನೇ ಲಂಚ್ ಟೈಮ್ ಮನೆಗೆ ತಲುಪ್ತ. ಅವನ ಕಾರ್ ಸೌಂಡ್ ಕೇಳಿಸಿದ ಗಬಗಬಾ ಹೊರಗೆ ಬಂದ್ಲು. ಅವಳು ತುಂಬ ಹುಷಾರಾಗಿ ನಡ್ಕೊಂಡಿದ್ರು ಆದ್ಲು. ಅದನ್ನು ನೋಡಿ ಕಾರ್ ಇಳಿತಿದ್ದ ರಾಮ್ಗೆ ಸಂತೋಷ ಅನ್ನಿಸ್ತು. ನೇರವಾಗಿ ಅವಳು ಮುಂದೆ ಹೋಗಿ ಹಕ್ಕಿನಿಂದ ಹಣಿ ಮೇಲೆ ಕೈ ಇಟ್ಟು ಜ್ವರ ಪೂರ್ತಿಯಾಗಿ ಕಡಿಮೆ ಆದಾಗಿದೆ ಅಂತ ಅಂದ. ಅವಳು ನಗ್ತಾ ಎಸ್, ಫೀವರ್ ಇಲ್ಲ, ಐ ಆಮ್ ಆಲ್ ರೈಟ್ ಅಂತ ಅಂತಿದ್ರೆ ರಾಮ್ ಕೋಪರಿಂದ ನೋಡ್ತಾ ನೋ, ನೀನು ಆಲ್ ರೈಟ್ ಇಲ್ಲ, ಜ್ವರ ಕಡಿಮೆ ಆದರೂ ಸುಸ್ತಿರುತ್ತೆ, ಯಾಕೆ ರೆಸ್ಟ್ ತಗೊಳ್ಳೋದು, ಹೀಗೆ ಒಟ ಅಂತ ನೋಡ್ತಿದ್ರೆ ತುಂಬ ಗಲಾಟೆ ಮಾಡ್ತಿರೋ ಆಗಿದೆಯಾ ಅಂತ ಕೇಳ್ದ. ಸೀತಾ ಟಾಪಿಕ್ ಚೇಂಜ್ ಮಾಡ್ತಾ ಹಬ್ಬಾ ನಿನ್ನ ಡೌಟ್ಸ್ ಪಕ್ಕಕ್ಕಿಟ್ಟು ಬನ್ನಿ ಲಂಚ್ ಮಾಡೋಣ, ನಿಮಗೋಸ್ಕರ ತುಂಬ ಸ್ಪೆಷಲ್ ಇವೆ, ನಾನು ಲಂಚ್ ಮಾಡಿ ನಿದ್ರೆ ಮಾಡ್ತೀನಿ ಅಂತ ಕರೆದ್ಲು. ರಾಮ್ ಇವಾಗಲೇ ಬರ್ತೀನಿ ಅನ್ನುತ್ತಾ ಹೋಗಿ ಸ್ವಲ್ಪ ಸಮಯದ ನಂತರ ಮರಳಿ ಬಂದ. ಅಲ್ಲಿನ ಸ್ಟಾಫ್ ಸ್ವಲ್ಪ ಕಂಗಾಲಾಗ್ಬಿಟ್ರು. ಬಾಸ್ ಯಾವ ಕ್ಷಣದಲ್ಲಿ ಸೀರಿಯಸ್ ಆಗ್ತಾರೋ ಏನೋ ಅನ್ನೋ ಹಾಗೆ ನೋಡ್ತಿದ್ರೆ ಸೀತಾವನ್ನ ಟೇಬಲ್ ಹತ್ತಿರ ತಂದು ಕೂರಿಸಿದ್ಲು. ರಾಮ್ ವಾಚ್ ಕಡೆ ನೋಡಿ ನೀನು ಕೂಡ ಕೂತ್ಕೋ, ಸರ್ವೆಂಟ್ಸ್ ಬಡಿಸ್ತಾರೆ ಎಂದ. ಅವಳು ಓಕೆ ಅಂತ ಕೂತ್ಲು. ನೋಡ್ತಾ ರಾಮ್ಗೋಸ್ಕರ ಸ್ಪೆಷಲಾಗಿ ಮಾಡಿದ ಫುಡ್ ಸರ್ವ್ ಮಾಡಿದ್ರು. ಹಾಗೆ ಸೀತಾಗೆ ರಾಮ್ ಕೊಟ್ಟಿದ್ದ ಮೆನು ಪ್ರಕಾರ ಫುಡ್ ರೆಡಿ ಮಾಡಿ ಬಡಿಸಿದ್ರು. ಆ ಫುಡ್ ಇಷ್ಟ ಆಗದಿದ್ರು ಸೀತಾ ತಪ್ಪಲ್ಲ ಅಂತ ತಿಂತಿದ್ದಾಳೆ. ರಾಮ್ ಅವಳು ಗುಡ್ಗಲ್ ಥರ ಇಟ್ಟಿದ್ದನ್ನು ತಿಂತಿದ್ರೆ ತುಂಬ ಸಂತೋಷ ಪಡ್ತಾ ತನಗಿಟ್ಟಿದ್ದ ಫುಡ್ಡನ್ನು ತಿಂದ. ಮೊದಲು ತುತ್ತಿಗೆ ಅರ್ಥ ಆಗೋಯ್ತು ಆ ಅಡುಗೆಗಳನ್ನ ಸೀತಾ ಮಾಡಿದ್ದಂತ ಅಷ್ಟೇ. ಅವನಿದ್ದಕ್ಕಿದ್ದಂತೆ ಸೀರಿಯಸ್ ಆಗ್ತಾ ಹೇಯ್, ಈ ಫುಡ್ ನೀನು ಮಾಡಿದ್ದಾನೆ, ಬೇಡ ಅಂತ ಹೇಳಿದ್ರು ನೀನು ಕಿಚನ್ ಒಳಗೆ ಹೋಗಿ ಅಡುಗೆ ಮಾಡಿದ್ಯಾ ಹೌದಾ, ನೀನು ಲಿಮಿಟ್ಸ್ ಕ್ರಾಸ್ ಮಾಡಿದ್ಯಾ, ನಾನು ಹೇಳಿದ ಮಾತು ಕೇಳ್ತಿದ್ರೆ ಏನು ಮಾಡ್ತೀನಿ ಅಂತ ಇಲ್ಲಿನ ವರ್ಕರ್ಸ್ ಎಲ್ರಿಗೂ ಹೇಳಿದ್ದೆ, ಆದರೂ ಭಯ ಇಲ್ಲದೆ ನಿನ್ನ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ, ಇನ್ನು ಸುಮ್ಮನಿರಲ್ಲ ಇವಾಗಲೇ ಎಲ್ಲರನ್ನು ಅಂತ ಮಾತು ಮುಗಿಲೇ ಇಲ್ಲ. ಸೀತಾ ಮಧ್ಯ ಪ್ರವೇಶಿಸಿ ಹೆಲೋ 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 ಮಿಸ್ಟರ್ ಹೆಡ್ ಸ್ಟ್ರಾಂಗ್, ಆವೇಶ ಪಡಬೇಡಿರಿ, ಇಲ್ಲಿ ಯಾರೂ ನಿಮ್ಮ ಮಾತನ್ನು ಮೀರಲಿಲ್ಲ, ನನ್ನನ್ನು ಸೇರಿಸಿ ಈ ಫುಡ್ ಸ್ಟಾಫ್ ಮಾಡಿದ್ದಾರೆ, ನಾನು ಅವ್ರ ಕೈಲಿ ಮಾಡಿಸಿದ್ದೀನಿ, ನೀವು ನನಗೆ ಪರ್ಮಿಷನ್ ಕೊಟ್ಟಿದ್ದೀರಿ, ಸ್ಟಾಫ್ ಕೈಯಲ್ಲಿ ನಾನು ಯಾವ ಕೆಲಸ ಬೇಕಿದ್ರೂ ಮಾಡಿಸ್ಕೊಳ್ಬಹುದು ಅಂತ ಮರ್ತು ಹೋದ್ರಾ, ನನ್ನ ಹಸ್ಬೆಂಡ್ ಟೇಸ್ಟ್ಗೆ ತಕ್ಕ ಹಾಗೆ ಅಡುಗೆ ಮಾಡಿಸಿದ್ದೀನಿ, ಜಸ್ಟ್ ಅವ್ರಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ ಅಷ್ಟೇ, ನಾನು ಸೌಟ್ ಹಿಡಿಲಿಲ್ಲ, ಆರ್ಡರ್ಸ್ ಹಾಕ್ತೆ ಅಷ್ಟೇ. ರಾಮ್ ಕೋಪ್ರಿಂದ ನೋಡ್ತಿದ್ದ. ಕೆಲವು ವರ್ಕರ್ಸ್ ಬಂದು ಬಾಸ್ ಇದರಲ್ಲಿ ನಮ್ಮದು ಏನೂ ತಪ್ಪಿಲ್ಲ, ನೀವು ಪರ್ಮಿಷನ್ ಕೊಟ್ಟಿದ್ರಿ ಅಂತ ನಮಗೆ ಮೇಡಮ್ ಇನ್ಸ್ಟ್ರಕ್ಷನ್ ಕೊಟ್ಟು ಅಡುಗೆ ಮಾಡಿಸಿದ್ರು, ಅಷ್ಟಕ್ಕೂ ನಾವು ಬೇಡ ಅಂದರು ಮೇಡಮ್ ಸೀರಿಯಸ್ ಆಗಿ ಇದು ನನ್ನ ಆರ್ಡರ್, ನಿಮ್ಮ ಬಾಸ್ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಡಿಸಿದ್ರು ಅಂತ ರಿಕ್ವೆಸ್ಟಾಗಿ ಮಾತಾಡ್ತಿದ್ರೆ ಸೀತಾ ಕಿರಿಕಿರಿಯಿಂದ ನೋಡ್ತಾ ಎಲ್ಲರೂ ಹೋಗಿ ಯಜಮಾನ್ರಿ ತಿನ್ನಿ, ನಿಜಕ್ಕೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಷ್ಟ ಆಗದೆ ಸರಿಯಾಗಿ ತಿಂದಿಲ್ಲ, ಅದನ್ನು ನೋಡಿಯೇ ನಾನು ನನ್ನ ಸ್ಟೈಲ್ನಲ್ಲಿ ಕುಕಿಂಗ್ ಮಾಡಿಸಿದ್ದು ಅಂತ ವಿಷಯ ಹೇಳಿದ್ಲು. ರಾಮ್ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಸರಿ, ನಾನು ಮಾತು ಕೊಟ್ಟಿದ್ದೀನಿ, ನೀನು ನಿನ್ನ ಇಷ್ಟದ ಹಾಗೆ ವರ್ಕರ್ಸ್ ಹತ್ರ ಕೆಲಸ ಮಾಡಿಸ್ಕೊ, ನೀನು ಮಾಡಬೇಡ, ಸರಿ ತಿನ್ನು ಅನ್ನುತ್ತಾ ಇಷ್ಟದಿಂದ ಫುಡ್ಡನ್ನು ತಿಂತಿದ್ದಾನೆ. ಸೀತಾ ಅಮ್ಮಯ್ಯ ಅಂತ ಉಸಿರು ತಗೊಂಡು ತನ್ನ ಮುಂದೆ ಇದ್ದ ಫುಡ್ಡನ್ನು ತೊಗೊಂಡ್ಳು. ರಾಮ್ ಲಂಚ್ ಮುಗಿಸಿ ರೂಮಿಗೆ ಹೊರಟೋದ. ಸೀತಾ ಎಲ್ರಿಗೂ ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿದ್ಲು. ಎಲ್ಲರೂ ಅಮ್ಮಯ್ಯ ಅಂತ ಉಸಿರು ಬಿಟ್ಟರು. ಹಾಗೆ ಸ್ಟಾಫ್ ಎಲ್ಲ ಸೀತಾ ಪಾರ್ಟಿ ಆಗಿಬಿಟ್ರು. ಹೇಳಬೇಕಂದ್ರೆ ಅವಳನ್ನ ಮೇಡಮ್ ಥರ ಅಲ್ಲದೆ ಫ್ರೆಂಡ್ ಥರ ಫೀಲ್ ಆಗ್ತಾ ಇದ್ದಾರೆ. ಸ್ವಲ್ಪ ಸಮಯ ಕಳೀತು. ರಾಮ್ ಆಫೀಸ್ಗೆ ಹೋಗ್ಬೇಕಂತ ಗಡಿಬಿಡಿ ಮಾಡಲಿಲ್ಲ, ರೂಮ್ನಲ್ಲಿ ಬಂದು ಕೂತಿದ್ದ. ಅವಳಿಗೆ ಡೌಟ್ ಬಂತು, ಇವರೇನು ಮನೆಯಲ್ಲಿದ್ದಾರೆ, ಆಫೀಸ್ಗೆ ಹೋಗೋ ಕೆಲಸ ಇಲ್ವಾ ಅಂತ ಯೋಚಿಸ್ತಾ ರೂಮಿನೊಳಗೆ ಹೋದ್ಲು. ರಾಮ್ ಸ್ಟೈಲಾಗಿ ಕೂತು ಯಾರ ಜೊತೆಯೋ ಫೋನ್ನಲ್ಲಿ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದ. ಅವನಿಗೆ ಡಿಸ್ಟರ್ಬ್ ಮಾಡದೆ ಡೋರ್ ಕ್ಲೋಸ್ ಮಾಡಿ ಅವಳು ಒಂದು ಕಡೆ ಕೂತು ಯಾವುದೋ ಬುಕ್ಕನ್ನು ಓದ್ತಾ ಇದ್ದಾಳೆ. ರಾಮ್ ಫೋನಲ್ಲಿ ಮಾತಾಡ್ತಾ ಸೀತಾ ಬರೋದು ಹಾಗೆ ಬುಕ್ ಹಿಡಿದು ಕೂರೋದು ನೋಡಿ ಫೋನನ್ನು ಆಫ್ ಮಾಡಿ ಅವಳು ಮುಂದೆ ಬಂದು ಕೈಯಲ್ಲಿದ್ದ ಬುಕ್ಕನ್ನು ಕಿತ್ಕೊಂಡು ಪಕ್ಕಕ್ಕೆ ಎಸ್ದುಬಿಟ್ಟ.
ಸೀತಾ ಬೇಸರ ಮಾಡ್ಕೊಳ್ತಾ, ಏನ್ರಿ ನೀವು ಮಾಡ್ತಿರೋದು, ಏನಾಯಿತು, ಯಾಕೆ ಬುಕ್ ಕಿತ್ಕೊಂಡ್ರಿ ನೀವು ಅಂತಿದ್ದಾಳೆ. ಮತ್ತು ಮುಂದೆ ಏನಾಗುತ್ತೆ ಅಂತ ಗೊತ್ತಾಗಬೇಕಾದ್ರೆ ಸ್ವಲ್ಪ ಕಾಯಿರಿ. ಹಾಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.